ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಬ್ಲಾಗ್ ಬಂದು ಇವತ್ತಿನ ಬ್ಲಾಗ್ ಅಂದರೆ ಇವತ್ತು ನಮ್ಮ ಮನೇಲಿ ರೊಟ್ಟಿ ಹಬ್ಬ. ಸೊ ರೊಟ್ಟಿ ಹಬ್ಬದ ಸ್ಪೆಷಲ್ ಬ್ಲಾಗ್ನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಚಿಕ್ಕ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ, ಆಯಿತಾ? ಈಗ ತಾನೇ ಪೂಜೆನ ಸ್ಟಾರ್ಟ್ ಮಾಡಿದೆ. ಇವತ್ತು ಫೋಟೋಸ್ ಎಲ್ಲ ತೊಳ್ಕೊಂಡು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಷ್ಟರಲ್ಲಿ ಏನಂದರೂ 1 ಅವರ್ ಆಯಿತು. ಟೈಮ್ ಬಂದುಬಿಟ್ಟು ಇವಾಗ ಒಂದು 7 ಗಂಟೆ ಏನೋ ಆಗಿತ್ತು. ಬೆಳಗ್ಗೆ 7 ಗಂಟೆಗೆ ನಾನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದೆ. ಇನ್ನೂ ಕೂಡ ಲೇಟ್ ಆಗಲ್ಲ, ಇದೇ ಲೇಟ್ ನಮ್ಮದು ಹೇಳಬೇಕಂದ್ರೆ. ಬೆಳಗ್ಗೆ 7 ಗಂಟೆನೇ ಲೇಟು. ಇನ್ನೂ ಏನಂದರೆ 7:15 8 ಲಾಸ್ಟು, ಅದೇ ಒಂದು ಲೇಟು ನಮಗೆ. ಇನ್ನೂ ಬೇಗನೆ ಆಗುತ್ತೆ ನಮ್ಮ ಮನೇಲಿ ಪೂಜೆ. ಕೆಲವೊಂದು ಸಲ 4 ಗಂಟೆಗೆ ಎದ್ಬಿಡ್ತೀನಿ, 5 ಗಂಟೆ ಅನ್ನಷ್ಟರಲ್ಲೇ ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೋತೀನಿ. ಇವತ್ತು ಇದೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾ ಇರೋದ್ರಿಂದ ಕೂಡ ಲೇಟ್ ಆಯಿತು. ಹಾಗೆ ಇವತ್ತು ಹಬ್ಬ ಬೇರೆ ಇದೆಯಲ್ಲ, ರೊಟ್ಟಿ ಹಬ್ಬ. ಸೊ ಅದಕ್ಕೂ ಕೂಡ ಪ್ರಿಪೇರ್ ಮಾಡೋದಿತ್ತು, ಅದನ್ನು ಕೂಡ ಮಾಡ್ಕೊಳ್ತಾನೆ ಈ ಕಡೆ ಪೂಜೆ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ನೆನ್ನೆನೇ ನಾನು ಕಟ್ಕುಲ್ ರೊಟ್ಟಿ ಎಲ್ಲ ಮಾಡಿಕ್ಕಿದ್ವಿ ಸ್ವಲ್ಪ. ಇವಾಗ ಮೆತ್ತನ ರೊಟ್ಟಿ ಎಲ್ಲ ಮಾಡಬೇಕು, ರೊಟ್ಟಿ ಹಬ್ಬ ಅಲ್ಲ. ಸೊ ರೊಟ್ಟಿ ಇಲ್ಲಾಂದರೆ ಹೇಗೆ? ಸೊ ಹಾಗಾಗಿ ರೊಟ್ಟಿನೂ ಕೂಡ ಅಮ್ಮ ಅಂದರೆ ಇನ್ನೂ ಸ್ಟಾರ್ಟ್ ಮಾಡಿದರೆ ಮಾಡಬೇಕು. ಮತ್ತು ಪಲ್ಯಕ್ಕೆ ಏನು ಬೇಕು ಅದೆಲ್ಲ ಕೂಡ ಅವರು ಕಟ್ ಮಾಡಿ ಇಕ್ತಾ ಇದ್ದಾರೆ. ನಾನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅದನ್ನೆಲ್ಲ ನೋಡ್ಕೋಬೇಕು. ಹಾಗೆ ಇವತ್ತು ಅನ್ನೋದಕ್ಕಿಂತ ಒಂದು 3 ದಿನ ಇವತ್ತಿಂದ ನಮ್ಮದು ಹಬ್ಬ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಡೇ ಬಂದುಬಿಟ್ಟು ನಾವು ರೊಟ್ಟಿ ಹಬ್ಬ ಅಂತ ಮಾಡ್ತೀವಿ. 2ನೇ ದಿನ ಬಂದು ನಾವು ಹಾಲು ಹಾಕಿ ಬರ್ತೀವಿ. ಅಂದರೆ ಕಲ್ಲಿನ ನಾಗಪ್ಪಂಗೆ ಹೋಗ್ಬಿಟ್ಟು ದೇವಸ್ಥಾನಗಳಲ್ಲಿ ಇರುತ್ತಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಹಾಲು ಹಾಕಿ ಬರ್ತೀವಿ. 3ನೇ ದಿನ ಮನೇಲಿರುವಂಥ ನಾಗಪ್ಪ ಇರುತ್ತಲ್ಲ, ಸೊ ಅದಕ್ಕೂ ಕೂಡ ಬೆಳ್ಳಿ ನಾಗಪ್ಪ ಇದೆ, ಅಲ್ಲಿ ಹಾಲು ಹಾಕ್ಬಿಟ್ಟು ಆಮೇಲೆ ಗಂಗಮ್ಮನ ಪೂಜೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಸೊ ಈ ಥರ 3 ದಿನದ ಹಬ್ಬ ನಮ್ಮದು. ಪ್ರತಿಯೊಂದು ಹಬ್ಬನೂ ಕೂಡ ಹಂಗೆ 2 ದಿನ 3 ದಿನ ಅಂತೂ ಕಂಪ್ಲೀಟು ಇದ್ದೇ ಇರುತ್ತೆ ನಮ್ಮದು. ಇವಾಗ ಕಂಟಿನ್ಯೂ ಆಗಿ 3 ದಿನ ವ್ಲಾಗ್ಸ್ ಎಲ್ಲ ನಾನು ಶೇರ್ ಮಾಡ್ಕೊತೀನಿ. ಆದಷ್ಟು ಈ ವಿಡಿಯೋ ಅಂದರೆ ಇದರಲ್ಲೂ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ನನ್ನ ಒಂದು ಹಳೆಯ ಚಾನಲ್ ಇದೆ, ನೀವು ಸರ್ಚ್ ಮಾಡ್ಬೋದು, ಅಶ್ವಿನಿ ಬೆಣ್ಣೆ ನಗರಿ ಅಂತ ಹೇಳಿ ನಂದು ಹಳೆ ಚಾನಲ್ಲು. ಸೊ ಅದರಲ್ಲೂ ಕೂಡ ನಾನು ವ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ, ಅಲ್ಲೂ ಕೂಡ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಸೊ ಅಲ್ಲೂ ಕೂಡ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲೂ ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯ್ತಾನಾ? ಮತ್ತು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಒಂದೊಂದು ಲೈಕ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಒಂದೊಂದು ಲೈಕು ಕಾಮೆಂಟು ನಮ್ಮ ಚಾನಲ್ ಗ್ರೋ ಅಪ್ ಆಗೋದಕ್ಕೆ ನಮಗೆ ಒಂದು ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಒಂದು ಚಿಕ್ಕ ಲೈಕ್ ಕೊಡಿ. ಹಾಗೆ ಇದರಲ್ಲಿ ಒಂದು ರೆಸಿಪಿ ವಿಡಿಯೋ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಈಸಿಯಾಗಿ ರವೆ ಉಂಡೆನ ಮನೇಲಿ ಹೆಂಗೆ ಮಾಡ್ಕೋಬೋದು, ಮಾಡೋಕ್ಕೆ ಬರದೇ ಇರೋರು ಕೂಡ ಫಸ್ಟ್ ಟೈಮಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಆ ಥರ ಹೆಂಗೆ ಮಾಡ್ಬೋದು ಅಂತಲೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ದೇವ್ರ ನಮಸ್ಕಾರ ಮಾಡ್ಕೊಳ್ತಾ ಇದ್ದೆ. ನನ್ನ ವಿಡಿಯೋ ನೋಡೋಂಥವ್ರಿಗೆ ಹಾಗೆ ನನ್ನ ಫಾಲೋ ಮಾಡ್ತಾ ಇರೋಂಥವ್ರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಹಾಗೆ ನನ್ನ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಮನಸಾರ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡೆ. ಫೈನಲಿ ಈ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಇನ್ನೇನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ. ಫಸ್ಟು ಬಿಸಿ ಬಿಸಿ ಟೀಯಿಂದ ಸ್ಟಾರ್ಟ್ ಮಾಡ್ಕೋಬೇಕೀಗ. ಈ ಕಡೆ ಅಮ್ಮ ಬಂದುಬಿಟ್ಟು ರೊಟ್ಟಿಗೆ ಏನೇನು ಬೇಕೋ ಅದೆಲ್ಲ ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ. ಇದು ರೊಟ್ಟಿ ಮಾಡೋದಕ್ಕೆ ಸೆರೆ ಅಂತ ಹೇಳಿ ಕಳಿಸ್ಕೊತಾರೆ ನೋಡಿ, ಇದು ಸೆರೆ ಅಂತ. ನಮ್ಮ ಕಡೆ ಎಲ್ಲ ಸೆರೆ ಅಂತ ಹೇಳಿ ಕರಿತೀವಿ. ಇದು ಒಂಥರ ಏನಂತಾರೆ, ಅದು ಜಿಗಿ ಅಂತ ಹೇಳ್ತಾರಲ್ಲ, ಹಿಟ್ಟು ಅರಿಲಿಲ್ದಂಗೆ ಜಿಗಿ ಮಾಡ್ಕೊಳೋದಕ್ಕೆ ಅದನ್ನು ಮಾಡ್ಕೋತಾರೆ ಸೆರೆ ಅಂತ. ಇವತ್ತು ಅಮ್ಮ ಒಲೆ ಮೇಲೇ ರೊಟ್ಟಿ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನಾನು ಒಂದು ಕಡೆ ಟೀ ಮಾಡ್ತಾ ಇದ್ದೀನಿ. ನನ್ನ ಮಗ ವಿಡಿಯೋಗ್ರಾಫರ್ ಆಗಿದ್ದಾನೆ ಇವತ್ತು. ಸೊ ಅವನೇ ವಿಡಿಯೋ ಮಾಡ್ತಾ ಇರೋದು. ಅವನು ಹೆಂಗೆ ಮಾಡಲಿ ವಿಡಿಯೋನ ಅಂತ ಕೇಳ್ತಾ ಇದ್ದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ನಿಮ್ಮ ತಂಗಿ ಕೈ ಕೊಟ್ಟರೆ ನಿಮ್ಮ ತಂಗಿ ಎಷ್ಟು ನೀಟಾಗಿ ಮಾಡ್ತಾಳೆ, ಬಟ್ ನಿನಗೆ ಯಾಕೋ ಬರಲ್ಲ ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಇದ್ದು ಅವಳ ಹೆಸ್ರು ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ ಅವಳು ಕೂಡ ಏನಮ್ಮ ಅಂದ್ಕೊಳ್ತಾ ಬಂದು ಆಮೇಲೆ ಅವಳ ಜೊತೆ ಮಾತಾಡ್ಕೊಂತ ನಿಂತ್ಕೊಂಡಿದ್ದೆ. ಈ ಕಡೆ ನೋಡಿ ಅಮ್ಮ ಜೋಳಕ್ಕೆ ಎಲ್ಲ ಉರಿತಾ ಇದ್ದಾರೆ ಹಂಚ ಮೇಲೇ. ಒಲೆ ಮೇಲೆ ಬೇಗನೆ ಅಡುಗೆ ಆಗುತ್ತೆ ನೋಡಿ. ನನ್ನ ಮಗಳು ಕೂಡ ಬಂದಳು, ಜಸ್ಟ್ ಈಗ ತಾನೇ ಎದ್ದು ಬಂದಿದ್ದಾಳೆ. ಇವತ್ತು ರಜೆ ಇದೆಯಲ್ಲ, ಇವತ್ತು ಹೆಂಗಿದ್ರು ಭಾನುವಾರ, ಹಾಗಾಗಿ ಇವತ್ತು ಆರಾಮಾಗಿ ಎದ್ದಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಹಬ್ಬ ಅಂತ ಹೇಳಿ ಎದ್ದಳಿಸಿದ್ರು ಕೂಡ ಅವಳು ಯಾಕೋ ಸ್ವಲ್ಪ ಡಲ್ಲಾಗಿದ್ಲು, ಒಂಚೂರು ಶೀತ ಏನೋ ಆದಂಗಿತ್ತು, ಮತ್ತು ಅದಕ್ಕೆ ಸ್ವಲ್ಪ ಡಲ್ಲಾಗಿದ್ಲು. ಹಾಗಾಗಿ ಬೇಡ ಎದ್ದಳ್ಸೋದು, ಸ್ವಲ್ಪ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಅಮ್ಮ ಇವಾಗ ಸೆರೆ ಕಲಿಸ್ಕೊಳೋದಕ್ಕೆಲ್ಲ ಇಡ್ತಾ ಇದ್ದಾರೆ. ಇದನ್ನು 3 ವೆರೈಟಿ ಮಾಡ್ಬೋದು. ಒಂದು ಸೆರೆ ಮಾಡಿಕೊಂಡು ಮಾಡ್ಬೋದು, ಇಲ್ಲ ಒಂದು ಬಿಸಿನೀರು ಕಾಸ್ಕೊಂಡು ನೀವು ರೊಟ್ಟಿ ಮಾಡ್ಬೋದು, ಇಲ್ಲ ಅಂತಂದರೆ ಮುದ್ದೆ ಥರ ಮಾಡಿಕೊಂಡು ಅದರಲ್ಲೂ ಕೂಡ ನೀವು ರೊಟ್ಟಿ ಮಾಡ್ಬೋದು. 3 ವೆರೈಟಿಯಲ್ಲಿ ಮಾಡ್ಬೋದು. ನಾನು ಕೂಡ ನಿಜವಾಗ್ಲೂ ಇವಾಗಲೇ ಇವಾಗ ಕಲ್ತಿರೋದು.
ಮದುವೆಗಿಂತ ಮುಂಚೆ ನಂಗೆ ನಿಜವಾಗ್ಲೂ ರೊಟ್ಟಿ ಏನು ಅನ್ನೋದೇ ಗೊತ್ತಿಲ್ಲ, ಮಾಡೋದಕ್ಕೂ ಕೂಡ ಬರ್ತಾ ಇರಲಿಲ್ಲ. ಅಮ್ಮನೇ ಮಾಡ್ತಾಯಿದ್ರು. ಅಮ್ಮ ಬಂದುಬಿಟ್ಟು ಅವರು ರಾಗಿ ರೊಟ್ಟಿ ಇರುತ್ತಲ್ಲ ಅದು ಜಾಸ್ತಿ ಮಾಡೋರು. ಈ ಜೋಳದ ರೊಟ್ಟಿ ಅದೆಲ್ಲ ಕಡಿಮೆ ನಮ್ಮ ಮನೇಲಿ, ಆಯಿತಾ. ನಮ್ಮಮ್ಮನ ಊರು ಬಂದುಬಿಟ್ಟು ಜಗಳೂರು, ದಾವಣಗೆರೆ ಹತ್ರನೇ ಒಂದು ಊರು, ಜಗಳೂರು ಅಂತ ಹೇಳಿ. ಸೊ ಅಲ್ಲೆಲ್ಲ ರಾಗಿ ಐಟಮ್ಸ್ ಎಲ್ಲ ಜಾಸ್ತಿ. ಅವರು ಕೂಡ ರಾಗಿಯಲ್ಲೇ ಮಾಡೋವಂಥದ್ದು ಐಟಮ್ಸ್ ತುಂಬ ಮಾಡ್ತಾಯಿದ್ರು. ಜೋಳ ಬಂದುಬಿಟ್ಟು ನಾನು ಮದುವೆ ಆದಾಗಿಂದ ನಾನು ಜೋಳದ ಐಟಮ್ಸ್ ಎಲ್ಲ ಮಾಡ್ತಾ ಇರೋದು. ಮತ್ತು ಜೋಳದ್ದು ಹಿಟ್ಟಲ್ಲಿ ರೊಟ್ಟಿ ಮಾಡೋದಕ್ಕಾಗಲಿ ನನಗೆ ಬರ್ತಾಯಿರಲಿಲ್ಲ, ಅಮ್ಮಂಗೆ ಬರ್ತಾಯಿತ್ತು. ಯಾಕಂದರೆ ರಾಗಿ ರೊಟ್ಟಿ ಹೆಂಗೆ ಮಾಡ್ತಾರೆ ಮೇನ್ ಹಂಗೆ ಜೋಳದ ರೊಟ್ಟಿನೂ ಮಾಡೋರು. ನನಗೆ ಬರ್ತಾ ಇರಲಿಲ್ಲ. ನಾನು ನಿಜವಾಗ್ಲೂ ಇವಾಗ ಇಬ್ಬರು ಅಂದರೆ 2 ಮಕ್ಕಳು ಆದಮೇಲೆ ನಾನು ರೊಟ್ಟಿ ಮಾಡೋದು ಕಲಿತಿದ್ದು. ಬೈಕೋತೀರೇನೋ ಗೊತ್ತಿಲ್ಲ, ನಿಜವಾಗ್ಲೂ ನಂಗೆ ಬರ್ತಾ ಇರಲಿಲ್ಲ. ಎಷ್ಟು ಸಲ ಟ್ರೈ ಮಾಡಿದ್ರು ಬರ್ತಾ ಇರಲಿಲ್ಲ. ನಮ್ಮ ಮನೆಯವ್ರು ಏನಾಗಲ್ಲ ಟ್ರೈ ಮಾಡು ಬರುತ್ತೆ ಅಂತ ಹೇಳ್ತಾಯಿದ್ರು. ಫೈನಲಿ ನಾನು ಕಲಿತೆ. ಈ ಸಲ ರೊಟ್ಟಿನ ನಾನೇ ಮಾಡ್ಕೊಂಡೆ. ಕಟ್ಕುಲ್ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ನಿನ್ನೆನೇ ರೊಟ್ಟಿ ಎಲ್ಲ ಮಾಡಿದ್ವಿ. ಕಟ್ಕುಲ್ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿ ಮಾಡಿದ್ದೆ. ಇವಾಗ ಬಿಸಿ ಬಿಸಿಯಾಗಿ ಮೆತ್ತನ ರೊಟ್ಟಿ ಬೇಕಲ್ಲ, ಸೊ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀವಿ. ಇವತ್ತು ಊಟಕ್ಕೆ ಸ್ಪೆಷಲ್ ಇರುತ್ತೆ, ಆಯಿತಾ. ಒಂದು 2 ರೀತಿ ಇಲ್ಲ 3 ರೀತಿ ಪಲ್ಯ, ಮತ್ತು ಏನದು ಶೇಂಗಾ ಪುಡಿ, ಚಟ್ನಿ ಪುಡಿ ಆ ಥರದ್ದೆಲ್ಲ ಮಾಡ್ತೀವಿ. ಆಮೇಲೆ ಮೊಸರು ಬೂತಿ ಅದೆಲ್ಲ ಮಾಡ್ತೀವಿ. ಸೊ ಅದೆಲ್ಲ ಕೂಡ ರೆಡಿ ಮಾಡಬೇಕು. ಅದೆಲ್ಲ ನಾರ್ಮಲಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಹೆಂಗೆ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಆ ವಿಡಿಯೋವನ್ನು ನಾನು ಶೇರ್ ಮಾಡ್ಕೊಂಡಿಲ್ಲ. ನೆಕ್ಸ್ಟು ನಿಮಗೇನಾದರೂ ಬೇಕು ಅಂತಂದರೆ ಆ ವಿಡಿಯೋನ ನಾನು ಶೇರ್ ಮಾಡ್ಕೊತೀನಿ. ಈ ವಿಡಿಯೋದಲ್ಲಿ ನಾನು ರವೆ ಉಂಡೆ ಹೆಂಗೆ ಮಾಡೋದು ಸಿಂಪಲಾಗಿ ಮತ್ತು ಟೇಸ್ಟಿಯಾಗಿ ಈಸಿಯಾಗಿ ಫಸ್ಟ್ ಟೈಮ್ ಮಾಡೋದು ಕೂಡ ಹೆಂಗೆ ಮಾಡ್ಬೋದು ಅಂತಲೂ ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಟೀ ಕೂಡ ಕಂಪ್ಲೀಟ್ ಆಯಿತು. ಸೊ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ವ್ಲಾಗ್ನ ಕಂಪ್ಲೀಟಾಗಿ ಕಂಟಿನ್ಯೂ ಮಾಡೋಣ, ಆಯಿತಾ. ಹಾಗೆ ಇಲ್ಲಿ ನನ್ನ ಮಗ ವಿಡಿಯೋ ಮಾಡೋದಕ್ಕೆ ಸಾಕು ಅನ್ನೋ ಥರ ಆಯಿತು ಅವನಿಗೆ. ಅಮ್ಮ ಸಾಕಾ, ಅಮ್ಮ ಇಷ್ಟಾಗಿದೆ ಟೈಮು ಅಂತ ಹೇಳಿ ಕೇಳ್ತಾ ಇದ್ದ. ಅಯ್ಯಪ್ಪ ಒಂದು 5 ನಿಮಿಷ ಇಟ್ಕೊಳ್ಳೋ ಅಂದರೆ ಟ್ರೈಪೋಡಲ್ಲಿ ಇಟ್ವಿ ಅಂತಂದರೆ ಒಂದು ಸೈಡ್ ಅಂದರೆ ಇನ್ಸ್ಟೆಂಟಾಗಿ ಯಾವ ಕಡೆ ಇಟ್ಟಿದ್ರು ಹಂಗೆ ಇರುತ್ತೆ, ಬೇರೆ ಕಡೆ ಬರೋಲ್ಲ, ಆ ಥರ ಇರುತ್ತೆ. ಇವಾಗೆಲ್ಲ ಸೆನ್ಸರ್ ಸ್ಟ್ಯಾಂಡೆಲ್ಲ ಬಂದಿದೆ. ಸೊ ಅದನ್ನು ಆರ್ಡ್ರ್ ಮಾಡಿ ತರಿಸ್ಕೋಬೇಕು. ನೋಡೋಣ ಯಾವಾಗಾಗುತ್ತೋ ಅವಾಗ ಆರ್ಡ್ರ್ ಮಾಡಿ ತರಿಸ್ಕೊಳ್ತೀನಿ. ಅದು ತುಂಬ ವೈರಲ್ ಆಗ್ತಾಯಿದೆ ಸೆನ್ಸರ್ ಸ್ಟ್ಯಾಂಡು. ನಾವು ಯಾವ ಕಡೆ ಟರ್ನ್ ಆಗ್ತೀವೋ ಅದೇ ಕಡೆ ಅದು ಟರ್ನ್ ಆಗುತ್ತೆ ಅಂತಂದು ತೋರಿಸಿದ್ರು. ಹಾಗಾಗಿ ಅದನ್ನು ಕೂಡ ತರಿಸ್ಕೋಬೇಕು. ಸೊ ಇವಾಗ ಅಂದರೆ ಊಟ ಎಲ್ಲ ಆಯಿತು. ದೇವರಿಗೆಲ್ಲ ಫಸ್ಟು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಮೊಸರು ಬುತ್ತಿ, ಶೇಂಗಾ ಪುಡಿ, ಕಡಲೆ ಪುಡಿ, ಜೋಳಕಾಯಿ ಪಲ್ಯ, ಮಡಕೆಕಾಳು ಪಲ್ಯ ಮತ್ತು ಒಂದು ಗ್ಲಾಸ್ ನೀರು ಇಟ್ಟಿದ್ದೀನಿ ನೈವೇದ್ಯಕ್ಕೆ. ಸೊ ಇವತ್ತು ರೊಟ್ಟಿ ಹಬ್ಬಕ್ಕಿದು ಮತ್ತು ಇನ್ನೊಂದು ಹಾಗಲಕಾಯಿ ಪಲ್ಯ ಇದು ಕೂಡ ಮಾಡಿದ್ದೀವಿ. ಆದರೆ ನಾನು ದೇವರಿಗೆ ಹಾಗಲಕಾಯಿ ಪಲ್ಯ ಇಡಲಿಲ್ಲ, ಇದಿಷ್ಟನ್ನು ಮಾತ್ರ ಇಟ್ಟಿದ್ದೀನಿ. ಸೊ ಇದನ್ನೆಲ್ಲ ಇಟ್ಬಿಟ್ಟು ನಾನು ಕೂಡ ಊಟ ಮಾಡಿದ್ದಾಯಿತು. ಇದು ಒಂದು ಗುಳ್ಳಾಡಿಕೆ ಉಂಡೆ ಅಂತ ಹೇಳಿ ಫಸ್ಟ್ ಟೈಮ್ ತಂದಿದ್ದು. ನೆನ್ನೆನೇ ತೊಗೊಂಬಂದ್ವಿ, ನೆನ್ನೆ ಮಾರ್ಕೆಟ್ಗೆ ಹೋಗಿದ್ವಿ, ಹಾಗಾಗಿ ತೊಗೊಂಬಂದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೋಡೋದಕ್ಕೆ ಇದೇನಪ್ಪ ಇಷ್ಟೊಂದು ಗಟ್ಟಿ ಇದೆಯಲ್ಲ ಅಂತ ಅನಿಸುತ್ತೆ, ಬಟ್ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಒಂಥರ ಅದು ಹೆಂಗಿತ್ತಂದರೆ ಪಾನಿಪುರಿ ಟೈಪಲ್ಲಿ. ಅದನ್ನು ತೆಗಿಯೋಕ್ಕೆ ಬರ್ತಾಯಿಲ್ಲ, ಯಾಕಂದರೆ ಅದು ಮೆತ್ತಗಾಗ್ಬಿಡ್ತೀನೋ ಅಂತ ಹೇಳಿ ನಿಮ್ಗೆ ತೋರ್ಸೋಣ ಅಂದ್ಬಿಟ್ಟು ತೆಗಿತಾ ಇದ್ದೆ, ಬರ್ತಾ ಇರಲಿಲ್ಲ. ಆಮೇಲೆ ನೋಡಿ ಇದನ್ನು ತೆಗ್ದಿದ್ದೀನಿ. ಜಸ್ಟ್ ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಬೋಂಡದ ಥರ ಫುಲ್ ಒಳಗಡೆ ಹೋಗ್ಬಿಡ್ತಾಯಿತ್ತು. ಆ ಥರ ಚೆನ್ನಾಗಿತ್ತು. ನಿಮ್ಗೆ ತೋರಿಸ್ಕೊಳ್ತಾನೆ ನಾನೇ ತಿಂದು ಖಾಲಿ ಮಾಡಿಬಿಡ್ತೀನಿ ಈಗ. ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆದರೂ ಟೇಸ್ಟಿಯಾಗಿತ್ತು. ಕಾಂಡಿಮೆಂಟ್ಸಲ್ಲೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಗುಳ್ಳಾಡಿಕೆ ಉಂಡೆ ಕೇಳೋದಕ್ಕೇ ಒಂಥರ ಡಿಫ್ರೆಂಟ್ ಇದೆ ಹೆಸರು, ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಹಾಗಾಗಿ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಬಿಟ್ಟೆ ಅಂದರೆ ಇದರಲ್ಲಿರೋದು ಅಷ್ಟು ಕೂಡ ತಿಂದು ಖಾಲಿ ಮಾಡ್ತೀನಿ. ಬೇಡ ಸಾಕು ಮಕ್ಕಳು ತಿಂತಾರೆ ಅಂದ್ಬಿಟ್ಟು ಅದನ್ನು ಬಿಟ್ಟೆ. ಇವಾಗ ಇದನ್ನು ಕೂಡ ತಿಂದು ಕಂಪ್ಲೀಟಾಗಿ ಖಾಲಿ ಮಾಡಿದ್ದಾಯಿತು. ಬನ್ನಿ ಇವಾಗ ರವೆ ಉಂಡೆ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ, ಅರ್ಧ ಕೆ ಜಿ ಚಿರೋಟಿ ರವೆಗೆ 1 ಸ್ಪೂನಷ್ಟು ನಾನು ತುಪ್ಪ ಉಪಯೋಗಿಸ್ತಾ ಇದ್ದೀನಿ. ಮನೇಲಿ ಮಾಡಿರೋಂಥ ತುಪ್ಪ. ನೀವು ಬೇಕಾದರೆ ಅಂಗಡೀಲಿ ಬರುತ್ತಲ್ಲ ಆ ತುಪ್ಪನೂ ಕೂಡ ಉಪಯೋಗಿಸ್ಬೋದು. ನಾನಿಲ್ಲಿ ಪಾಕ ಏನು ಮಾಡ್ತಾಯಿಲ್ಲ, ಪಾಕ ಮಾಡ್ದಂಗೆ ರವೆ ಉಂಡೆನ ಹೆಂಗೆ ಕಟ್ಟೋದು ಅಂತ ಹೇಳಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ನನಗೇನೆಂದರೆ ಮೇನು ಪಾಕ ಮಾಡ್ಕೊಳೋದೇ ತುಂಬ ರಾಂಗು. ನಾನೇ ರಾಂಗು, ಬೇರೆಯವರಲ್ಲ. ನನಗೆ ಮಾಡೋದಕ್ಕೆ ಬರಲ್ಲ. ಹಾಗಾಗಿ ನಾನು ಈ ಮೆಥಡಲ್ಲಿ ಮಾಡ್ತೀನಿ. ಫಸ್ಟ್ ಏನಾದರೆ ತುಪ್ಪ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು.
ಆಯಿತಾ. ತುಪ್ಪ ಎಲ್ಲ ನೀಟಾಗಿ ರವೆ ಒಳಗಡೆ ಎಲ್ಲ ಮಿಕ್ಸ್ ಆಗಬೇಕು. ಮತ್ತು ರವೆ ಹುರಿಬೇಕಾದ್ರೆ ಘಮ ಬರುತ್ತೆ ಫಸ್ಟಿಗೆ ನಾವು ಉರಿಯೋ ಸ್ಟೇಜಿಗೂ, ಆಮೇಲೆ ಅದು ಉರಿತಾ 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 ಒಂದು ಘಮ ಬರುತ್ತಲ್ಲ, ಸೊ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಆ ಟೈಮ್ವರೆಗೂ ಕೂಡ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು. ನೋಡಿ ಇವಾಗ ತುಪ್ಪದ್ದು ಏನು ಗಂಟಿತ್ತು ಅದೆಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ರವೆ ಕೂಡ ಚೆನ್ನಾಗಿ ಅದು ಹುರಿದಿದೆ. ಒಂದು 5-10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಮಾಡಿದ್ರಿ ಅಂತಂದರೆ. ನೀವು ಇದಕ್ಕೆ ಬೇಕಾದ್ರೆ ಒಣ ಕೊಬ್ಬರಿ ತುರಿ ಬೇಕಾದ್ರೂ ಹಾಕ್ಕೋಬೋದು. ನಾನು ಯಾವುದೂ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಅದನ್ನೆಲ್ಲ ಹಾಕಿದೆ ಅಂದರೆ ನನ್ನ ಮಕ್ಕಳು ತಿನ್ನಲ್ಲ. ಹಾಗಾಗಿ ಅದನ್ನು ಯಾವುದೂ ನಾನು ಹಾಕ್ತಾಯಿಲ್ಲ. ಜಸ್ಟ್ ರವೆ ಮಾತ್ರ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಸಕ್ಕರೆ ಏಲಕ್ಕಿನ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ ಗ್ಲಾಸಲ್ಲಿ ಅಳತೆ ಮಾಡ್ಕೊಂಡಿದ್ದೆ. ರವೆನ 3 ಗ್ಲಾಸ್ ತೊಗೊಂಡ್ರೆ 1.5 ಗ್ಲಾಸ್ ಇಲ್ಲ 1/4 ಗ್ಲಾಸಷ್ಟು ಸಕ್ಕರೆ ತೊಗೊಂಡು ನೀವು ಪುಡಿ ಮಾಡಿ ಇಟ್ಕೋಬೇಕು. ಆ ಸಕ್ಕರೆಗೆ ಏಲಕ್ಕಿ ಇರುತ್ತಲ್ಲ, ಒಂದು 3-4 ಏಲಕ್ಕಿನ ಹಾಕ್ಬಿಟ್ಟು ನೀವು ಪೌಡ್ರ್ ಮಾಡಿ ಇಟ್ಕೋಬೇಕಾಗತ್ತೆ. ಇದರಲ್ಲಿ ನಾವು ಪಾಕ ಬರೆಸ್ತಾ ಇಲ್ಲ, ಹಾಗಾಗಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಪಾಕ ಮಾಡಿ ರವೆ ಉಂಡೆ ಮಾಡೋದಕ್ಕೆ ನಿಜವಾಗ್ಲೂ ಬರಲ್ಲ. ಮತ್ತು ಇದು ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡಿಬಿಡ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಹಾಳಾಗಲ್ಲ. ಆಯಿತಾ, 100% ಹೇಳ್ತೀನಿ. ಫಸ್ಟ್ ಟೈಮ್ ಮಾಡೋರು ಕೂಡ ಈ ವಿಡಿಯೋ ನೋಡಿದ್ದಾದ್ಮೇಲೆ ಬೇಕಾದ್ರೆ ನೀವು ಹೋಗಿ ಮಾಡ್ಕೊಂಡು ಆರಾಮಾಗಿ ತಿನ್ನಿ, ಚೆನ್ನಾಗಿರುತ್ತೆ. ಇವಾಗ ರವೆನ ಒಂದು 5-10 ನಿಮಿಷ ಹುರಿದಿದ್ದೀನಿ. ಈಗ ಇದನ್ನು ಗ್ಯಾಸಿಂದ ಕೆಳಗಡೆ ಇಳಿಸ್ಬೇಕು. ಇಳಿಸಿದ್ದಾದ್ಮೇಲೆ ಬಿಸಿ ಇದ್ದಾಗಲೇ ಮಾಡಬೇಕಾಯ್ತಾ. ಮತ್ತು ತಣ್ಣಗಾಗೋದಕ್ಕೆ ಬಿಡೋದಕ್ಕೆ ಹೋಗಬೇಡಿ. ತಣ್ಣಗಾಗೋದಕ್ಕೆ ಬಿಟ್ಟೆ ಬರಲಿಲ್ಲ ಅಂತ ಹೇಳಿ ನನ್ನ ಬೈಕೋಬೇಡಿ. ಬಿಸಿ ಇದ್ದಾಗಲೇ ಉಂಡೆ ಕಟ್ಟಬೇಕು. ಈಗ ನಾನು ಗ್ಯಾಸಿಂದ ಕಡಾಯಿನ ಕೆಳಗೆ ಇಳಿಸ್ಕೊಂಡಿದ್ದೀನಿ. ಈಗ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಸಕ್ಕರೆ ಪುಡಿನ ಈ ಒಂದು ಏನು ಬಾಣಲೆ ಇದೆ ಅದಕ್ಕೆ ಹಾಕ್ಕೋಬೇಕು. ನೋಡಿ ಈ ಥರ ಎಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಪೌಡರ್ನ ಪೂರ್ತಿ ರವೆ ಒಳಗಡೆ ಮಿಕ್ಸ್ ಆಗಬೇಕು. ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕೆ ಹೋದರೆ ಕೈ ಅಂದರೂ ಸುಟ್ಟೋಗುತ್ತೆ, ಯಾಕಂದರೆ ಆ ರೇಂಜಿಗೆ ಅದು ಸುಡ್ತಾ ಇರುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಬಟ್ ಬಿಸಿ ಇದ್ದಾಗಲೇ ಮಾಡಬೇಕು ಫ್ರೆಂಡ್ಸ್, ತಣ್ಣಗಾದ್ಮೇಲೆ ಮಾಡಬೇಡಿ. ತಣ್ಣಗಾದಾಗ ಉಂಡೆ ಕಟ್ಟಕ್ಕೆ ಬರಲ್ಲ, ಚೆನ್ನಾಗಿ ಬರಲ್ಲ, ಕೆಟ್ಟೋಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಕಾಯಿಸಿ ಆರಿಸಿರೋಂಥ ಹಾಲು ಇರುತ್ತಲ್ಲ, ಆ ಹಾಲನ್ನ ನಾನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಸಕ್ಕರೆ ಪುಡಿ ಕೂಡ ಹಂಗೆ ಇರುತ್ತಲ್ಲ, ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ, ಅದಕ್ಕೋಸ್ಕರನೇ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದರೊಳಗಡೆ ಅಂದರೆ ಮಿಕ್ಸಿ ಜಾರ್ಗೆ ಹಾಕಿ, ಆ ಮಿಕ್ಸಿ ಜಾರಲ್ಲಿರೋಂಥ ಹಾಲನ್ನ ಈ ಒಂದು ರವೆಗೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನೀಟಾಗಿ ಜಸ್ಟ್ ಹಂಗೆ ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಯ್ತಾ. ಇದಕ್ಕೆ ನಾನು 1/4 ಕಪ್ಪಷ್ಟು ಹಾಲು ಉಪಯೋಗಿಸಿದ್ದೀನಿ. ನಾವು ಯಾವ ಗ್ಲಾಸಲ್ಲಿ ನಾನು ರವೆ ತೊಗೊಂಡಿದ್ದೋ ಅದೇ ಗ್ಲಾಸಲ್ಲಿ 1/4 ಕಪ್ಪು ಹಾಲು ಮಾತ್ರ ನಾನು ಇಲ್ಲಿ ಉಪಯೋಗಿಸಿರೋದು. ಜಾಸ್ತಿ ಏನು ಹೋಗೋದಿಲ್ಲ ಇದಕ್ಕೇನು. ಹಾಲು ಹಾಕ್ಬಿಟ್ಟು ನೀಟಾಗಿ ಕೈಯಲ್ಲಿ ಉಂಡೆ ಕಟ್ಟಕ್ಕೆ ಬರಬೇಕು. ಆ ಥರ ಹಾಕಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಬೇಗ ಉಂಡೆನ ಕಟ್ಟಿ ನೀವು ಪ್ಲೇಟಲ್ಲಿ ಇಟ್ಬಿಡಿ. ಒಂದು 5-10 ನಿಮಿಷ ಆದ ತಕ್ಷಣ ನಿಮಗೆ ರವೆ ಉಂಡೆ ಅನ್ನೋದು ಚೆನ್ನಾಗಿ ರೆಡಿಯಾಗಿರುತ್ತೆ. ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ಪಾಕ ಇಲ್ದಂಗೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನೀವು ಎಲ್ಲರೂ ಟ್ರಾವೆಲಿಗೆ ಹೋಗ್ತಾ ಇದ್ದೀರಾ, ಊರಿಗೆ ಹೋಗ್ತಾ ಇದ್ದೀರಾ ಅಂದರೂ ಕೂಡ ಮಾಡ್ಕೋಬೋದು. ನಾವು ಜಾಸ್ತಿ ಊರಿಗೆ ಹೋಗ್ಬೇಕಾರೆಲ್ಲ ಈ ಥರ ಮಾಡ್ಕೋತೀವಿ. ನಾವು ಮೇನ್ ಅಂದರೆ ಶ್ರೀಶೈಲ ಹೋಗ್ತೀವಲ್ವ, ಸೊ ಆ ಟೈಮಲ್ಲಿ ಮಾಡ್ಕೋತೀವಿ. ಆವಾಗ ಇದು ಮಕ್ಕಳು ಸ್ನ್ಯಾಕ್ಸಿಗೋಸ್ಕರ ಕೇಳ್ತಾರೆ, ಮತ್ತು ನೈಟು ಏನಾದ್ರು ತಿನ್ನೋದಕ್ಕೆ ಕೇಳಿದಾಗ ಇದನ್ನು ಕೊಟ್ಟೆ ಅಂದರೆ ತಿಂದ್ಬಿಟ್ಟು ಸುಮ್ಮನಾಗ್ತಾರೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ನೀವು ಇದಕ್ಕೆ ಬೇಕಾದ್ರೆ ಗೋಡಂಬಿನ ಇಲ್ಲ ಬಾದಾಮಿನ ತುಪ್ಪದಲ್ಲಿ ಫ್ರೈ ಮಾಡಿ ಉಂಡೆ ಕಟ್ಟೋ ಟೈಮಲ್ಲಿ ಅದ್ರ ಮಧ್ಯ ಇಟ್ಬಿಟ್ಟು ಏನು ರೌಂಡ್ ಶೇಪಲ್ಲಿ ಇದು ಮಾಡ್ತೀವೋ ಉಂಡೆ ಕಟ್ತೀವೋ ಹಂಗೆ ಕೂಡ ನೀವು ಕಟ್ಕೋಬೋದು. ನಾನು ಇಲ್ಲಿ ಅದನ್ನೇನು ಉಪಯೋಗಿಸಿಲ್ಲ. ಬೇಕಂದರೆ ನೀವು ಅದನ್ನು ಕೂಡ ನೀವು ಇಲ್ಲಿ ಉಪಯೋಗಿಸ್ಬೋದು. ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಯಾಕಂದರೆ ಆಲ್ಮೋಸ್ಟ್ ಏನಂದರೆ ಬಿಗಿನರ್ಸ್ಗೆ ಪಾಕ ಮಾಡ್ಕೊಂಡು ಮಾಡೋದು ತುಂಬ ಕಷ್ಟ ಆಗ್ತಾ ಇರುತ್ತೆ, ಬರೋದು ಕೂಡ ಇರಲ್ಲ. ಹಾಗಾಗಿ ಈ ಥರ ನೀವು ಮಾಡ್ಕೊಂಡ್ರೆ ಅಂದರೆ ಯಾವ ಪಾಕ ಬೇಡ, ಏನು ಬೇಡ, ಒಂದೆಳೆ ಬೇಡ, 2 ಎಳೆ ಬೇಡ, ಆರಾಮಾಗಿ ಪೌಡರ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಹಿಂಗೆ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಈಸಿಯಾಗಿ ಮಾಡುವಂಥದ್ದು ಅಂತಲೇ ಹೇಳ್ಬೋದು. ನನಗೆ ಉಂಡೆ ಕಟ್ಟಕ್ಕೆ ನಿಜವಾಗ್ಲೂ ಬೇರೆ ಎಲ್ಲ ಐಟಮ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ, ನನಗೆ ಬರಲ್ಲ. ಶೇಂಗಾ ಉಂಡೆ, ಕಡ್ಲೆ ಉಂಡೆ ಯಾವುದು ಬರಲ್ಲ. ಹಾಗಾಗಿ ನಾನು ಪಾಕ ಮಾಡ್ಕೊಳಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೇ ನಾನು ಕಟ್ಟಲ್ಲ. ಇದು ಒಂದು ರವೆ ಉಂಡೆ ಒಂದು ಮಾಡ್ಕೊಳ್ತಾ ಇದ್ದೀನಿ. ಹೋದ ಸಲ ಅಂತೂ ಮಾಡಿ ಕೆಡಿಸ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಸಲ ಯಾವುದೂ ಮಾಡ್ತಾಯಿಲ್ಲ.
ನೋಡಿ ಎಷ್ಟು ಚೆನ್ನಾಗಿ ರವೆ ಉಂಡೆ ಅನ್ನೋದು ರೆಡಿಯಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ನಿಜವಾಗ್ಲೂ ಆರಾಮಾಗಿ ಮಾಡ್ಕೊಳ್ತೀರಾ. ಸೊ ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.